ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜನವರಿ 31ನೇ ತಾರೀಕು ಒಳಗಡೆ ಅಮೌಂಟ್ ಬರಬೇಕು ಅಂದ್ರೆ 4 ಕಂಡೀಷನ್ಗಳು ಫುಲ್ಫಿಲ್ ಆಗಬೇಕು. ಏನು ಕಂಡೀಷನ್ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮದು DBT ಸ್ಟೇಟಸಲ್ಲಿ ಫುಶ್ಡ್ ಅಂತ ತೋರಿಸ್ತಾ ಇದೆ, ನೋ ಅಂತ ತೋರಿಸ್ತಾ ಇದೆ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಏನು ಮಾಡಬೇಕು, ಮತ್ತು ಏನಾದರೂ ಹೆಲ್ಪ್ಲೈನ್ ನಂಬರ್ ಇದ್ದರೆ ತಿಳಿಸಿ, ಮೇಲ್ ID ಇದ್ದರೆ ಏನಾದರೂ ತಿಳಿಸಿ. ಯಾಕಂದರೆ ಈಗಾಗಲೇ ಫಂಡ್ ರಿಲೀಸ್ ಆಗಿದೆ, ಅಮೌಂಟ್ ಮೆನ್ಷನ್ ಆಗಿದೆ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಯಾವಾಗ ಅಮೌಂಟ್ ಬರುತ್ತೆ ಅಂತೇಳಿ ಕಮೆಂಟ್ ಮಾಡ್ತಿದ್ರಿ. ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ವಿಡಿಯೋ ಒಂದು ಲೈಕ್ ಮಾಡಿ. ಆಗಿದ್ರೆ ಬನ್ನಿ ಸ್ನೇಹಿತರೆ, ನಿಮ್ದು ಏನಾದರೂ DBT ಫುಶ್ಡ್ ಅಂತ ತೋರಿಸ್ತಾ ಇದ್ರೆ ಅದ್ರ ಮುಂದೆ ಎಸ್ ಅಂತ ಇರಬೇಕು, ನೋ ಅಂತ ಇದ್ರೆ ಏನೂ ಮಾಡೋಕ್ಕೆ ಬರೋದಿಲ್ಲ, ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಮತ್ತು ನಿಮ್ಮ ಎಲ್ಲೂ ಆನ್ಲೈನಲ್ಲಾಗಲಿ ಎಲ್ಲಿಗೂ ಹೋಗಿ ಆದರೂ ಕ್ಲಿಯರ್ ಮಾಡೋಕ್ಕೆ ಬರೋದಿಲ್ಲ. DBT ಸ್ಟೇಟಸಲ್ಲಿ ಎಸ್ ಅಂತ ಇರಬೇಕು, ಫುಶ್ಡ್ ಆಗಿರಬೇಕು. ಮತ್ತು ಅವೈಟೆಡ್ ಅಂತ ಇದ್ದರೂ ಕೂಡ ಏನೂ ತೊಂದರೆ ಇಲ್ಲ ಸ್ನೇಹಿತರೆ, ಅಮೌಂಟು ಮೆನ್ಷನ್ ಆಗಿರಬೇಕು. ಓಕೆನಾ? ಈ 4 ಕಂಡೀಷನ್ಗಳಿದ್ದಾವೆ. DBT ಫುಶ್ಡ್ ಆಗಿರಬೇಕು, ಅದ್ರ ಮುಂದೆ ಎಸ್ ಅಂತ ಇರಬೇಕು, ನೋ ಅಂತ ಇರಬಾರ್ದು. ಅವೈಟೆಡ್ ಅಂತ ಅಂದರೆ ಏನೂ ತೊಂದರೆ ಇಲ್ಲ, ಬಟ್ ನಿಮಗೆ ಅಮೌಂಟು ಮೆನ್ಷನ್ ಆಗಿರಬೇಕು. ಎಷ್ಟು ಅಮೌಂಟು? 8,000, 8,000, 18,000, 20,000, ಕೆಲವೊಬ್ಬರಿಗೆ 15,000, ಕೆಲವೊಬ್ಬರಿಗೆ 80,000 ಕೂಡ ಅಮೌಂಟ್ ಬರುತ್ತೆ. ನೀವು ಮಾಡಿರ್ತಕ್ಕಂಥ ಎಜುಕೇಷನಿನ ಆಧಾರದ ಮೇಲೆ ನಿಮ್ಮ ಫಂಡು ರಿಲೀಸ್ ಆಗುತ್ತೆ ಮತ್ತು ಎಷ್ಟು ಕೊಡಬೇಕು ಅನ್ನೋದನ್ನು ನಿರ್ಧಾರಿತವಾಗಿರುತ್ತೆ. ಮತ್ತು ನಿಮ್ದೇನಾದರೂ ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂತ ತೋರಿಸ್ತಾ ಇದ್ದರೆ ಏನು ಮಾಡಬೇಕು ಅನ್ನೋದನ್ನು ಭಾಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮ್ದೇನಾದರೂ ಅವೈಟೆಡ್ ಅಂತ ತೋರಿಸ್ತಾ ಇದ್ದು ಅಮೌಂಟ್ ಮೆನ್ಷನ್ ಆಗಿತ್ತು ಅಂದರೆ ವೆರಿಫಿಕೇಶನ್ ಏನಾದರೂ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್ ಈ ರೀತಿ ಏನಾದರೂ ಪೆಂಡಿಂಗ್ ಇತ್ತಂದರೆ, ಮೊದಲು ಮತ್ತು 2ನೇ ಹಂತದ ಲೆವೆಲಲ್ಲಿ ಏನಾದರೂ ವೆರಿಫಿಕೇಶನ್ ಪೆಂಡಿಂಗ್ ಇತ್ತಂದರೆ 1902ಗೆ ಕಾಲ್ ಮಾಡಿ ಮತ್ತು ಈ SSP ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಲ್ಪ್ಲೈನ್ ನಂಬರ್ ಇದೆ, ಈ ನಂಬರ್ಗೆ ಕಾಲ್ ಮಾಡಿ. ಇಲ್ಲ ಮೇಲ್ ID ಮೇಲ್ ಬೇಕಾದರೂ ಮಾಡ್ಬೋದು. ಮೇಲ್ ಮಾಡಿದ್ರು ಮತ್ತು ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿದ್ರು ಕೂಡ ಕ್ಲಿಯರ್ ಆಗಿಲ್ಲ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ ವೆರಿಫಿಕೇಷನ್ ಏನಾದರೂ ಇತ್ತಂದರೆ ನಿಮ್ಮ ತಾಲೂಕು ಆಫೀಸಲ್ಲಿ ವೆರಿಫಿಕೇಷನ್ ಪೆಂಡಿಂಗ್ ಇರುತ್ತೆ, ಅಲ್ಲಿಗೆ ಹೋಗಿ ವೆರಿಫಿಕೇಷನನ್ನು ಮಾಡಿಸ್ಕೊಳ್ಳಿ. ಥರ್ಡ್ ಆ್ಯಂಡ್ ಫೋರ್ತ್ ವೆರಿಫಿಕೇಷನ್ ಪೆಂಡಿಂಗ್ ಇತ್ತಂದರೆ ನೀವು ಯಾವ ಜಿಲ್ಲೆಯಲ್ಲಿ ಎಜುಕೇಷನನ್ನು ತಗೋತಾ ಇದ್ದೀರೋ ಆ ಜಿಲ್ಲೆಯಲ್ಲಿ ಡಿಸ್ಟಿಕ್ ಆಫೀಸರ್ ಅಂದರೆ SSPಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ DDO ಆಫೀಸರ್ ಇರ್ತಾರೆ, ಅಲ್ಲಿ ಹೋಗಿ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿಸ್ಬೇಕು. ಇದು SSP ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತು ಕೆಲವೊಂದಿಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ, ನಮ್ಮದು ಬೇರೆ ಬ್ಯಾಂಕ್ ನೇಮ್ ಶೋ ಆಗ್ತಾ ಇದೆ, ಆಧಾರ್ ಸೀಡಿಂಗ್ ಇರುವಂಥದ್ದು ಒಂದು ಬ್ಯಾಂಕಿಗಿದೆ, ಬಟ್ ಇನ್ನೊಂದು ಬ್ಯಾಂಕ್ ನೇಮ್ ಶೋ ಆಗ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿದರೆ, ಇವರು ಗಮನದಲ್ಲಿಟ್ಟು ಕೇಳ್ಕೊಳ್ಳಿ. ನಿಮ್ಮದು SSP ಪೋರ್ಟಲಲ್ಲಿ ಓಪನ್ ಮಾಡಿದ್ರೆ DBT ಸ್ಟೇಟಸಲ್ಲಿ ಯಾವ ಬ್ಯಾಂಕ್ ಇದೆಯೋ ಅದೇ ಬ್ಯಾಂಕ್ ಖಾತೆಗೆ ನಿಮ್ಮ ಅಮೌಂಟು ಬರುತ್ತೆ. ಅದೇ ಬ್ಯಾಂಕ್ ಖಾತೆಗೆ ನಿಮ್ಮ ಅಮೌಂಟು ಬರುತ್ತೆ. ಬೇರೆ ಏನಾದರೂ ನೀವು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಈ ಸ್ಕಾಲರ್ಶಿಪ್ ಮುಗಿಯೋವರೆಗೂ. ಹೊಸ್ದಾಗಿ ಏನಾದರೂ ಅಪ್ಲಿಕೇಶನ್ ಬಂದಿದ್ದರೆ ಆ ಅಪ್ಲಿಕೇಶನ್ನಲ್ಲಿ ನಿಮ್ಮ ಬ್ಯಾಂಕನ್ನು ಹೊಸ್ದಾಗಿ ಆ್ಯಡ್ ಮಾಡಿ, ಏನೂ ತೊಂದರೆ ಇಲ್ಲ. ಇದು ಈ ಕಮೆಂಟ್ ಮಾಡಿದವ್ರಿಗೆ ಉತ್ತರ. ಮತ್ತು ಅದ್ರ ಜೊತೆಗೆ ಕೆಲವೊಂದಿಷ್ಟು ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರಿ, ನಮ್ಮದು SC ST ಮತ್ತು ಜನರಲ್ದವ್ರು ನಾವು ಅರ್ಧ ಅಮೌಂಟ್ ರಿಲೀಸ್ ಆಗಿದೆ, ಇನ್ನು ಉಳಿದಿರ್ತಕ್ಕಂಥ ಅರ್ಧ ಅಮೌಂಟು ಯಾವಾಗ ಬರುತ್ತೆ, ಮತ್ತು OBC ಸ್ಟೂಡೆಂಟ್ ಇನ್ನು ನಮಗೆ ಫುಲ್ ಅಮೌಂಟು ಕೂಡ ಬಂದಿಲ್ಲ ಅಂತೇಳಿ ಕೇಳ್ತಾ ಇದ್ರಿ. ಜನವರಿ ತಿಂಗಳಲ್ಲಿ ಯಾವುದೇ ಫಂಡ್ ರಿಲೀಸ್ ಆಗಿಲ್ಲ SSP ವಿದ್ಯಾರ್ಥಿಗಳಿಗೆ. ಡಿಸೆಂಬರ್ ತಿಂಗಳಲ್ಲಿ ಫಂಡ್ ರಿಲೀಸ್ ಆಗಿದೆ. ಡಿಸೆಂಬರ್ ಫಸ್ಟ್ ವೀಕಲ್ಲಿ SSP ಸ್ಟೂಡೆಂಟ್ಗಳಿಗೆ ಫಂಡ್ ರಿಲೀಸ್ ಆಗಿತ್ತು. ರಿಲೀಸ್ ಆಗಿರ್ತಕ್ಕಂಥ ಫಂಡಲ್ಲಿ ಬ್ಯಾಲೆನ್ಸ್ ಕಡಿಮೆ ಇರೋದ್ರಿಂದ, ಅಂದರೆ ಕಡಿಮೆ ಫಂಡ್ ರಿಲೀಸ್ ಆಗಿರೋದ್ರಿಂದ ಡಿಸೆಂಬರ್ ತಿಂಗಳಲ್ಲಿ SC ST ಮತ್ತು ಜನರಲ್ದವರಿಗೆ ಆಫ್ ಅಮೌಂಟನ್ನು ಕ್ರೆಡಿಟ್ ಮಾಡಿದರು. ಬಟ್ ಜನವರಿ ತಿಂಗಳಲ್ಲಿ ಆಫ್ ಅಮೌಂಟ್ ಕಡಿಮೆ ಮಾಡಿದ್ರು ಕೂಡ ಓಪನಿಂಗ್ ಬ್ಯಾಲೆನ್ಸಲ್ಲಿ ಜಾಸ್ತಿ ಅಮೌಂಟ್ ಇದೆ ಅಂತೇಳಿ OBC ಸ್ಟೂಡೆಂಟ್ಗಳಿಗೆ ಜನವರಿ ಮೊದಲನೇ ತಿಂಗಳಲ್ಲಿ ಫುಲ್ ಅಮೌಂಟನ್ನು ಕ್ರೆಡಿಟ್ ಮಾಡಿದ್ದಾರೆ. ಮತ್ತು 4 ಕಂಡೀಷನ್ ಏನಾದರೂ ಫಿಲ್ ಆಗಿದ್ದರೆ DDO ಆಫೀಸರ್ ಅವ್ರದ್ದು ಒಂದು ಪೆಂಡಿಂಗ್ ಇರುತ್ತೆ. ಈ ಒಂದು ಪೆಂಡಿಂಗ್ ಉಳ್ಕೊಂಡಿದ್ರೆ ಏನೂ ತೊಂದರೆ ಇಲ್ಲ. ಜನವರಿ 31ನೇ ತಾರೀಕು ಒಳಗಡೆ ಅಪ್ರೂವಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜನವರಿ 31ನೇ ತಾರೀಕು ಒಳಗಡೆ ಅಪ್ರೂವಲ್ ಕೊಟ್ಟರೆ 2 or 3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಮತ್ತು ಇನ್ನೊಂದು ನೆನಪಿಸೋ ವಿಷಯ ಏನು ಅಂದರೆ, SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಂಥವ್ರು ಜನವರಿ 31ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ಅಷ್ಟರೊಳಗಡೆ ಹೋಗಿ ಅಪ್ಲೈ ಮಾಡಿ. ಅದನ್ನು ಆದಷ್ಟು ಬೇಗ ಒರಿಜಿನಲ್ ಕಾಪಿಯನ್ನು ನಿಮ್ಮ ಕಾಲೇಜ್ಗಾದರೂ ತಲುಪಿಸಿ, ಇಲ್ಲ ಅಂದರೆ ತಾಲೂಕು ಆಫೀಸ್ಗೆ ನೀವೇ ಖುದ್ದಾಗಿ ಹೋಗಿ ಆದರೂ ಕೊಟ್ಟು ಬನ್ನಿ ಸ್ನೇಹಿತರೆ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಯನ್ನು ನನ್ನ ಚಾನಲಲ್ಲಿ ನೀಡುತ್ತಾ ಹೋಗ್ತೀನಿ. ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.